ಎರಡು ಸಂಖ್ಯೆಗಳು 2:3 ಅನುಪಾತದಲ್ಲದವು. ಪ್ರತಿ ಸಂಖ್ಯೆಗೆ 8 ಅನ್ನು ಸೇರಿಸಿದ್ರೆ ಅವುಗಳ ಅನುಪಾತ 8:11 ಆಗುತ್ತೆ. ಹಂಗಾರ ಆ ಎರಡು ಸಂಖ್ಯೆಗಳು ಯಾವ ಅಂತಂದು ಕೇಳ್ಯಾರ. ಒಂದಕ್ಕೆ ಎಷ್ಟೈತ್ರಿ ಇದು 2:3 ಐತಿ. ಆಮೇಲೆ ಎಷ್ಟಾಗೈತಿ ಇದು 2:11. ಅಂದ್ರೆ ಇಲ್ಲಿ ಎಷ್ಟು ಆ್ಯಡ್ ಮಾಡ್ರಿ +8 ಆ್ಯಡ್ ಮಾಡ್ರಿ. ಇವೆರಡರದ್ದು ನಡ್ಬರ್ಕಿನ ಡಿಫ್ರೆನ್ಸ್ ಎಷ್ಟೈತಿ ಇಲ್ಲಿ 3 ಐತಿ. ಇವೆರಡರದ್ದು ಡಿಫ್ರೆನ್ಸ್ ಎಷ್ಟೈತಿ 1 ಐತಿ. ಅಂದ್ರೆ ಇದಕ್ಕಿಂಟು ಮಲ್ಟಿಪ್ಲೈ 3 ಮಾಡೋಣ, ಇದಕ್ಕೆ 1 ಮಾಡೋಣ. 3 2 6 3 3 9. ಇದು 8:11 ಆಯ್ತು. ಡಿಫ್ರೆನ್ಸ್ ಎಷ್ಟು ಬಂತು ಇಲ್ಲಿ ಇವೆರಡು ನಡ್ಬೇಕ ಸೇಮ್ ಮತ್ತು ಅಂದ್ರೆ ಎರಡರ ವ್ಯಾಲ್ಯೂ ಎಷ್ಟು ಕೊಟ್ಟನ 8 ಕೊಟ್ಟನ. ಅಂದ್ರೆ 2 4 8 ಆಯ್ತು. 6 × 4 9 × 4 ಮಾಡಿದ್ರೆ ಎಷ್ಟಾಗೈತಿ 6 × 4 × 9 × 4 ಅಂದ್ರೆ 24:36. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್ ನೋಡ್ರಿ ಇಲ್ಲಿ. ಅಂದ್ರೆ ಹೆಂಗ 2x + 8 ಕೂಡಿಸ್ಬೇಕು ಡಿವೈಡೆಡ್ ಬೈ 3x + 8 ಆಗುತ್ತೆ. ಈಜ್ವಲ್ ಟು ಏನು ರೇಷಿಯೋ ಎಷ್ಟು ಬರುತ್ತೆ 8/11. ಅಂದ್ರೆ ಈ ಇಕ್ವೇಶನ್ ಸಾಲ್ವ್ ಮಾಡಿದ್ವಿ ಅಂದ್ರೆ ಆನ್ಸರ್ ಏನ ಬರ್ತೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಘನ ಸಮವೃತ್ತಾಕಾರ ಸಿಲಿಂಡರ್ ಒಟ್ಟು ಮೇಲ್ಮೈ ವಿಸ್ತೀರ್ಣವು 1100 cm² ಆಗೈತಿ. ಅದರ ಅರ್ಧ ವ್ಯಾಸವು 7 cm ಆಗಿದೆ. ಹಂಗಾದ್ರೆ ಆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡ್ರಿ ಅಂತ ಕೇಳ ನಮ್ಗೆ. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಕತಿ ಇಲ್ಲಿ 2πr × r + h ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟರೆ ಟೋಟಲ್ ಸರ್ಫೇಸ್ ಏರಿಯಾ 1100 ಆಗುತ್ತೆ. ಇದು 2πr² + 2πrh ಆಗುತ್ತೆ. ಇಲ್ಲಿ ಏನಾಗುತ್ತೆ 2 × 22/7 r ವ್ಯಾಲ್ಯೂ 7 ಕೊಟ್ಟನ ಅಂದ್ರೆ 7 × 7 ಪ್ಲಸ್ 2 × 22/7 × r × h 7 ಕ್ಯಾನ್ಸಲ್ 7 ಕ್ಯಾನ್ಸಲ್ ಆಗುತ್ತೆ. ಇದೆಷ್ಟಾಗುತ್ತೆ 44 × 7 ಮಾಡಿದ್ರೆ 308 ಆಗುತ್ತೆ. 308 ಈ ಸೈಡ್ ಬಂದ್ರೆ 1100 - 308 ಇದು 44 × ಹೈಟ್ ಆಗತ್ತೆ. ಇದೆಷ್ಟಾಗುತ್ತೆ 792 ಬರ್ತೈತಿ ಡಿವೈಡೆಡ್ ಬೈ 44 ಹೈಟ್. ಹೈಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ 18 cm ಬರ್ತೈತಿ. ನಮ್ಗೆ ಕರ್ವ್ ಸರ್ಫೇಸ್ ಏರಿಯಾ ಕೇಳಿನ ಕರ್ವ್ ಸರ್ಫೇಸ್ ಏರಿಯಾ 2πrh ಆಗುತ್ತೆ. 2 × 22/7 ರೇಡಿಯಸ್ 7 ಬಂದೈತಿ, ಹೈಟ್ 18 ಬಂದು 7 ಕ್ಯಾನ್ಸಲ್ ಮಾಡೋಣ. 44 × 18 ಮಾಡಿದ್ರೆ ಎಷ್ಟು ಬರುತ್ತೆ ಕರ್ವ್ ಸರ್ಫೇಸ್ ಏರಿಯಾ 792 cm² ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 24 ಮತ್ತು 12 ಥರ್ಡ್ ಪ್ರೊಪೋರ್ಷನ್ ಕಂಡುಹಿಡಿದು ಅಂತ ಕೇಳಿದ್ರೆ 24/12 12/x ಆಗುತ್ತೆ. 12 1 12 2 1 2 6 x ಎಷ್ಟು ಬಂತು 6 ಬಂತು. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಕಾಶ್ ಒಬ್ಬನೇ ಇದ್ರೆ ಒಂದು ಕೆಲಸನ 74 ದಿನ ಪೂರ್ಣ ಮಾಡ್ತಾನೆ. ಅಂದ್ರೆ ಆಕಾಶದಿಂದ ಎಷ್ಟೊತ್ತಿದೆ 74 ದಿನ. ಆಮೇಲೆ ವಿಶಾಲ್ ಅದೇ ಕೆಲಸವನ್ನು 37 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ವಿಶಾಲ್ ಎಷ್ಟು ಕೊಟ್ಟನು 37 ದಿನ. ಆಮೇಲೆ ಆಕಾಶ್ ಕೆಲಸವನ್ನು ಒಬ್ಬನೇ ಪ್ರಾರಂಭಿಸುತ್ತಾನೆ. ಒಟ್ಟು ಕೆಲಸವು 40 ದಿನಗಳನ್ನು ಮುಗಿಯುವಂತೆ ಮಾಡಲು ಎಷ್ಟು ದಿನಗಳ ನಂತರ ವಿಶಾಲ್ ಆಕಾಶ್ ಜೊತೆ ಕೆಲಸಕ್ಕೆ ಸೇರಬೇಕು ಅಂತ ಕೇಳಿದ್ರೆ ಎಲ್ಸಿಎಂ ಎಷ್ಟಾಗತ್ತೆ 74 ಆಕತಿ. 74 1 37 2 ಆಕಾಶ್ ಏನ್ ಮಾಡ್ತಾನೆ ಕಂಟಿನ್ಯೂ ಆಗಿ 40 ದಿನ ಕೆಲಸ ಮಾಡ್ತಾನೆ. ಅಂದ್ರೆ ಅವ್ನ ವರ್ಕ್ ಎಷ್ಟಾಗತ್ತೆ ಇಲ್ಲಿ 40 ದಿನದ್ದು ಒಂದು ಎಫಿಷಿಯನ್ಸಿ 1 × 40 ಮಾಡಿದ್ರೆ 40 ವರ್ಕ್ ಆಕತಿ. ಉಳಿದಿದ್ದ ಕೆಲಸ ಎಷ್ಟು ಇಲ್ಲಿ ರಿಮೈನಿಂಗ್ ಕೆಲಸ 74 - 40 ಮಾಡಿದ್ರೆ ಉಳಿದ ಕೆಲಸ 34. ಈ ಕೆಲಸನ ಯಾರು ಮಾಡ್ತಾರ ವಿಶಾಲ್ ಮಾಡ್ತಾನೆ. ವಿಶಾಲಿಂದ ದಿನಗಳು ಎಷ್ಟು ಅಂತ ಇದಕ್ಕೆ 34 1 ಎಫಿಷಿಯನ್ಸಿ 2 ಐತಿ. ಅಂದ್ರೆ 17 ಆಯ್ತು. ಅಂದ್ರೆ ಎಷ್ಟು ದಿನಗಳು ನಂತರ ಜಾಯಿನ್ ಆಗ್ಬೇಕಿವ ನಂತರ ಎಷ್ಟಕ್ಕೆ ಅವು ಟೋಟಲ್ 40 - 17 ಮಾಡಿದ್ರೆ ಎಷ್ಟು ದಿನ 23 ದಿನದ ನಂತರ ಬಂದು ಜಾಯಿನ್ ಆಗ್ಬೇಕು. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಶಂಕುವಿನ ಎತ್ತರ 21 cm ಆಗಿದ್ದು ಅದರ ಅರ್ಧ ವ್ಯಾಸ 7√7 cm ಆಗೈತಿ. ಹಂಗಾದ್ರೆ ಆ ಶಂಕುವಿನ ಘನ ಪರಿಮಾಣವನ್ನು ಕಂಡುಹಿಡ್ರಿ ಅಂತ ಹೇಳಿದ್ರೆ ಇದ್ರ ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ 1/3πr² h ಆಗುತ್ತೆ. 1/3 × π ವ್ಯಾಲ್ಯೂ 22/7 ರೇಡಿಯಸ್ 7√7 ಕೊಟ್ಟನ. ಅಂದ್ರೆ 7² ಏನಾಗುತ್ತೆ 49 ಆಗುತ್ತೆ. √7 ಆಗುತ್ತೆ 7 ಆಗುತ್ತೆ. ಹೈಟ್ ಎಷ್ಟು ಕೊಟ್ಟನ 21 ಕೊಟ್ಟನ. 7 3 21 ಇದು 21 ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ ಇದು 22 × 49 × 7 ಮಾಡಿದ್ರೆ 7546 cm³ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಣಿ ತನ್ನ ಮನೆಯಿಂದ 30 km/h ವೇಗದಲ್ಲಿ ಶಾಲೆಗೆ ಹೋಗ್ತಾಳ. ಮತ್ತು ಶಾಲೆಯಿಂದ ಮನೆ ಬರುವಾಗ 20 km/h ವೇಗದಲ್ಲಿ ಹಿಂದಿರುತ್ತಾಳೆ. ರಾಣಿಯ ಮನೆ ಮತ್ತು ಶಾಲೆ ನಡುವಿನ ದೂರ 8 km ಆಗಿದ್ರೆ ಸಂಪೂರ್ಣ ಪ್ರಯಾಣ ಸರಾಸರಿ ವೇಗ ಏನಾಗುತ್ತೆ ಅಂತ ಕೇಳಿದ್ರೆ ಸರಾಸರಿ ವೇಗ ಏನಾಗುತ್ತೆ ಇದು ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗಿರ್ತೈತಿ. ಒಟ್ಟು ದೂರ ಎಷ್ಟಾಗುತ್ತೆ ಹೋಗಕ್ಕೆ 8 km ವಾಪಸ್ ಬರಕ್ಕೆ 8 km ಡಿವೈಡೆಡ್ ಬೈ ಟೈಮ್ ಏನಾಗುತ್ತೆ 8 ಡಿವೈಡೆಡ್ ಬೈ 30 ಪ್ಲಸ್ 8 ಡಿವೈಡೆಡ್ ಬೈ 20 ಆಗುತ್ತೆ. 4 2 4 5 2 4 2 15 ಆಗುತ್ತೆ. ಎಲ್ಸಿಎಂ ಎಷ್ಟಾಗುತ್ತೆ ಇಲ್ಲಿ 15 ಆಗುತ್ತೆ. 15 ಎಲ್ಸಿಎಂ ಆದ್ರೆ ಏನಾಗುತ್ತೆ ಇಲ್ಲಿ 16 ಸರಾಸರಿ ವೇಗ ಇದು 16 ಇದು 15 ಎಲ್ಸಿಎಂ ಆದ್ರೆ ಏನಾಗುತ್ತೆ
2 ಪ್ಲಸ್ 5 ಮೂರ್ಲೆ 15 3 ಇಲ್ಲಿ ಸಾರಿ ಇದು 4 ಪ್ಲಸ್ ಇದು 5 ಮೂರ್ಲೆ 15 6 ಇಂಟು 15 ಆತ 16 ಡಿವೈಡೆಡ್ ಬೈ 10 ಇಂಟು 15 5 ಮೂರ್ಲೆ 5 2 1 2 8 16 ಅಂದ್ರೆ ಎಷ್ಟಾಗುತ್ತೆ 24 ಕಿಲೋಮೀಟರ್ ಪರ್ ಅವರ್ ಎವರೇಜ್ ಸ್ಪೀಡ್ ಆಗುತ್ತೆ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಂಪನಿಯು ಒಂದು ಕೆಲಸವನ್ನು 150 ದಿನಗಳಲ್ಲಿ ಪೂರ್ಣಗೊಳಿಸಲು 200 ಕಾರ್ಮಿಕರನ್ನು ನೇಮಿಸೈತಿ. 50 ದಿನಗಳ ಕೆಲಸದ ಕೇವಲ ನಾಲ್ಕನೇ ಭಾಗ ಮಾತ್ರ ಒಂದು ಭಾಗ ಮಾತ್ರ ಪೂರ್ಣಗೊಂಡಿತ್ತು. ಉಳಿದ ಕೆಲಸವನ್ನು ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸಲು ಇನ್ನೂ ಎಷ್ಟು ಕಾರ್ಮಿಕರನ್ನ ನೇಮಿಸಬೇಕಂತ ಕೇಳಿದ್ರೆ ಅಂದ್ರೆ ನೋಡ್ರಿ ಇಲ್ಲಿ ಮೆನ್ ದಿವಸ ಅವರ್ ಡಿವೈಡೆಡ್ ಬೈ ವರ್ಕ್ ಆಗುತ್ತೆ ಈಸ್ ಈಕ್ವಲ್ ಟು ಮೆನ್ ದಿವಸ ಅವರ್ ಡಿವೈಡೆಡ್ ಬೈ ವರ್ಕ್ ಆಗುತ್ತೆ. ಇಲ್ಲಿ ಎಷ್ಟು ಜನ ಅದರಿ 200 ಜನ. ಅವ್ರು ಎಷ್ಟು ದಿನ ಕೆಲಸ ಮಾಡ್ತಾರೆ 50 ದಿನ. ಎಷ್ಟು ಕೆಲಸ ಅವ್ರದ್ದು 1/3 ಅಂದ್ರೆ 1/4 ವರ್ಕ್ನ ಕಂಪ್ಲೀಟ್ ಮಾಡ್ತಾರೆ ಉಳಿದ. ಮತ್ತೆ ಇಲ್ಲಿ ಮೆನ್ಗಳು ಎಷ್ಟು ಎಕ್ಸ್ ಅಂತ ತೊಗೊಂತೀನಿ. ದಿವಸಗಳು ಎಷ್ಟು ರೀ ಅವರು 50 ದಿನ ಮಾಡಿರೋ ಉಳಿದಿದ್ದ ದಿವಸ ಎಷ್ಟು ರೀ ಟೋಟಲ್ 200 ಐತಿ. ಉಳಿದಿದ್ದ 150 ಉಳಿದ ದಿವಸಗಳು ಎಷ್ಟು 100 ಡಿವೈಡೆಡ್ ಬೈ ಇದು ಟೋಟಲ್ ವರ್ಕ್ ಎಷ್ಟೈತಿ 3/4 ಇರ್ತೈತಿ. ಇದೇನು 0 0 ಕ್ಯಾನ್ಸಲ್ ಆಗುತ್ತೆ. ಇದು 4 ಮೇಲೆ ಹೋಗುತ್ತೆ. ಎಷ್ಟಾಗತ್ತೆ ಇದು 52 100 ಇಂಟು 4 ಇದು ಈ ಸೈಡ್ 4 ಮೇಲೆ ಬರ್ತೈತಿ ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ 4x ಆಗುತ್ತೆ. ಇಲ್ಲಿ ಡಿವೈಡೆಡ್ ಬೈ 3 ಉಳಿದಿರ್ತೈತಿ. 4 ಕ್ಯಾನ್ಸಲ್ ಆಗಿ x ಏನಾಗುತ್ತೆ 300 ಅಂದ್ರೆ ಟೋಟಲ್ ಎಷ್ಟು ಜನ ಆದ್ರೆ 300 ಜನ ಆದ್ರೆ. ಇಲ್ಲಿ ಮೊದಲಕ್ಕೆ ಎಷ್ಟು ಜನ ಆದ್ರೆ 200 ಜನ ಆದ್ರೆ ಟೋಟಲ್ ಇಲ್ಲಿ 300 ಜನ ಆದ್ರೆ ಎಷ್ಟು ಜನ ಸೇರಿಸ್ಬೇಕು ಇಲ್ಲಿ 300 ಮೈನಸ್ 200 ಮಾಡಿದ್ರೆ 100 ಜನನ ಒಳ್ಳೆ ಸೇರಿಸ್ಕೋಬೇಕಾಗತ್ತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಮೀರ್ 20 ಡಜನ್ ಆಟಿಕೆಗಳನ್ನ ಪ್ರತಿ ಡಜನ್ಗೆ ₹372 ದರದಲ್ಲಿ ಖರೀದಿಸಿದ ಅಂದ್ರೆ ಕಾಸ್ಟ್ ಪ್ರೈಸ್ 1 ಡಜನ್ಗೆ ಎಷ್ಟು ಐತಿ. ಕಾಸ್ಟ್ ಪ್ರೈಸ್ 1 ಡಜನ್ಗೆ ₹372. ಅವನು ಪ್ರತಿ ಆಟಿಕೆಯನ್ನು ₹32 ದರದಲ್ಲಿ ಮಾರ್ಯಾನ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಒಂದಕ್ಕೆ ಎಷ್ಟು ಕೊಟ್ಟ ನಾವು 32 ಅಂದ್ರೆ 12ಕ್ಕೆ ಎಷ್ಟಾಗತ್ತೆ ಸೆಲ್ಲಿಂಗ್ ಪ್ರೈಸ್ 384 ಆಯ್ತು. ಇಲ್ಲಿ ಪ್ರಾಫಿಟ್ ಎಷ್ಟಾಗ್ತವಾಗ ಪ್ರಾಫಿಟ್ 12 ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನಾಗುತ್ತೆ 12/372 ಇಂಟು 100 ಮಾಡಿದ್ರೆ 3.2% ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಚಳಿಗಾಲದ ದಿನದಲ್ಲಿ ಹಗಲಿನ ಸಮಯ ಸರಾಸರಿ ತಾಪಮಾನವು 34 ಡಿಗ್ರಿ ಸೆಲ್ಸಿಯಸ್ ಐತಿ. ರಾತ್ರಿ ವೇಳೆಗೆ ತಾಪಮಾನ 8 ಡಿಗ್ರಿ ಸೆಲ್ಸಿಯಸ್ಗೆ ಇಳಿತೈತಿ. ಹಂಗಾರೆ ತಾಪಮಾನದ ಎಷ್ಟು ಶೇಕಡ ಇಳಿಕೆ ಸಂಭವಿಸುತ್ತೆ ಅಂತ ಕೇಳಿದ್ರೆ 34ರಿಂದ 8 ಡಿಗ್ರಿ ಆಗಕ್ಕೆ ಎಷ್ಟು ಕಡಿಮೆ ಆಗುತ್ತೆ ಇಲ್ಲಿ 26 ಅಂದ್ರೆ ಡಿವೈಡೆಡ್ ಬೈ 34 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ ಇದು 76.47% ಆಗುತ್ತೆ ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪುಸ್ತಕದ ಗುರುತಿಸಿದ ಬೆಲೆ 5,000 ಆಗೈತಿ. ಅದನ್ನ ₹4,000 ಮಾರಲಾಗಿದ್ದರೆ ನೀಡಲಾದ ರಿಯಾಯಿತಿ ಕಂಡುಹಿಡ್ರಿ ಅಂತ ಹೇಳಿದ್ರೆ ಎಷ್ಟು ಡಿಸ್ಕೌಂಟ್ ಆಗುತ್ತೆ ಇಲ್ಲಿ 5,000 ಇದ್ದು 4,000 ಕೊಟ್ಟರೆ ಅಂದ್ರೆ ₹1,000 ಡಿಸ್ಕೌಂಟ್ ಆಗಿರ್ತದೆ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ 450 ಕಿಲೋಮೀಟರ್ ದೂರವನ್ನು ಸರಾಸರಿ 30 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಪ್ರಯಾಣಿಸುತ್ತಾನೆ. ನಂತರ 360 ಕಿಲೋಮೀಟರ್ ದೂರವನ್ನು 40 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಪ್ರಯಾಣಿಸ್ತಾನೆ. ಕೊನೆಗೆ 150 ಕಿಲೋಮೀಟರ್ ದೂರವನ್ನು 50 ಕಿಲೋಮೀಟರ್ ಪರ್ ಅವರ್ದಲ್ಲಿ ಪ್ರಯಾಣಿಸ್ತಾನೆ. ಹಂಗಾರ ಸಂಪೂರ್ಣ ಪ್ರಯಾಣ ಸರಾಸರಿ ವೇಗ ಕೇಳ್ಯಾರ. ಇಲ್ಲಿ ಸರಾಸರಿ ವೇಗ ಫಾರ್ಮುಲಾ ಏನಕತಿ ಇಲ್ಲಿ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಇಲ್ಲಿ ಟೈಮ್ ಕೊಟ್ಟಿಲ್ಲ. ಒನ್ ಟೈಮ್ ಎಷ್ಟಾಗತ್ತೆ ಇಲ್ಲಿ 450 ಕಿಲೋಮೀಟರ್ ಎಷ್ಟು ಸ್ಪೀಡ್ನಾಗ 30 ಅಂದ್ರೆ ಇಲ್ಲಿ ಎಷ್ಟಾಗುತ್ತೆ 15 ಅವರ್ ಆಯ್ತು. ಎರಡನೇ 360 ಕಿಲೋಮೀಟರ್ ಎಷ್ಟು ಸ್ಪೀಡ್ನಾಗ 40 ಅಂದ್ರೆ 9 ತಾಸು ಅಂತಾನೆ. ಮೂರನೇದು ಎಷ್ಟು ಕಿಲೋಮೀಟರ್ ಐತಿ 150 ಕಿಲೋಮೀಟರ್ ಅದನ್ನ 50 ಕಿಲೋಮೀಟರ್ ಪರ್ ಅವರ್ ಹೋಗ್ತಾನಂದ್ರೆ ಇಲ್ಲಿ 3 ತಾಸು ಹೋಗುತ್ತೆ. 450 ಪ್ಲಸ್ 360 ಪ್ಲಸ್ 150 ಡಿವೈಡೆಡ್ ಬೈ 15 ಪ್ಲಸ್ 9 ಪ್ಲಸ್ 3 ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಯ್ತು ಇಲ್ಲಿ 960. ಟೋಟಲ್ ಟೈಮ್ 27 ಆಯ್ತು. ಇದು 3 3 2 3 9 ಅಂದ್ರೆ 320 ಡಿವೈಡೆಡ್ ಬೈ 9 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸ್ಲಿಂಗ್ ಬ್ಯಾಗ್ಗಳ ಮೇಲೆ 10% ರಿಯಾಯಿತಿ ನೀಡಲಾಗಿತ್ತು. ಮಯೂರಿ ಒಂದು ಸ್ಲಿಂಗ್ ಬ್ಯಾಗ್ ಖರೀದಿಸಿ ನಗದು ಪಾವತಿಸಿದ ಕಾರಣಕ್ಕೆ ಇನ್ನೂ 5% ಹೆಚ್ಚುವರಿ ರಿಯಾಯಿತಿಯನ್ನು ಪಡೆದಳು. ಅವಳು ₹2,565 ಪಾವತಿಸಿದ್ದಾಳೆ. ಆ ಸ್ಲಿಂಗ್ ಬ್ಯಾಗ್ನ ಬೆಲೆ ಗುರುತಿಸಿದ ಬೆಲೆ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ನೋಡ್ರಿ ಅದ್ರ ಗುರುತಿಸಿದ ಬೆಲೆ ಏನಿರ್ತೈತಿ ಎಕ್ಸ್ ಅಂತ ತಗೋತೀನಿ. 10% ಡಿಸ್ಕೌಂಟ್ ಕೊಂಡ್ರು ಉಳಿದಿದ್ದಷ್ಟು 9 ಡಿವೈಡೆಡ್ ಬೈ 10. ಆಮೇಲೆ ಹಣ ಪಾವತಿ ಮಾಡಿದಕ್ಕೆ 5% ಹೆಚ್ಚುವರಿ ಡಿಸ್ಕೌಂಟ್ ಕೊಡ್ತಾರೆ ಅಂದ್ರೆ ಅದು 19 ಡಿವೈಡೆಡ್ ಬೈ 20 ಅಂದ್ರೆ 5% ಫ್ರಾಕ್ಷನ್ 1 ಡಿವೈಡೆಡ್ ಬೈ 20 ಆಗುತ್ತೆ. 1 ಹೋಗಿ 19 ಡಿವೈಡೆಡ್ ಬೈ 20. ಕೊಟ್ಟಿದ್ದ ವ್ಯಾಲ್ಯೂ ಎಷ್ಟು ಕೊಟ್ಟಾರ 2,565 ಆಗುತ್ತೆ. ಇದು 9 ಇಂಟು 19 15 ಹೋಗುತ್ತೆ ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 3,000 ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಸಕ್ಕರೆ ಬೆಲೆ 5% ಇಳಿಕೆ ಆಗೈತಿ.
ಒಂದು ಕುಟುಂಬವು ಸಕ್ಕರೆ ಮೇಲಿನ ಖರ್ಚನ್ನು ಹಿಂದಿನಂತೆ ಉಳಿಸಿಕೊಳ್ಳಲು ಬಯಸಿದರೆ ಆ ಕುಟುಂಬವು ಸಕ್ಕರೆಯ ಬಳಕೆಯನ್ನು ಎಷ್ಟು ಶೇಕಡ ಹೆಚ್ಚಿಸಬೇಕಂತ ಕೇಳ್ಯಾರ. ನೋಡ್ರಿ 5% ಫ್ರಾಕ್ಷನ್ ಏನಾಗುತ್ತೆ 1/20 ಆಗುತ್ತೆ. ಪ್ರೈಸ್ ಮೊದಲಕ್ಕೆ 20 ಇದ್ದಿದ್ದು ಅದು ಕಡಿಮೆ ಆಗಿ 19 ಆಗತ್ತೆ. ಇದು ಎಕ್ಸ್ಪೆಂಡಿಚರ್ ಏನಿರ್ತೈತಿ ಪ್ರೈಸ್ ಇದ್ದ ರೇಷಿಯೋ ಇರ್ತೈತಿ, ರಿವರ್ಸ್ ಇರ್ತೈತಿ. ಅಂದ್ರೆ ಎಷ್ಟು ಜಾಸ್ತಿ ಐತಿ ಇಲ್ಲಿ 1 ಜಾಸ್ತಿ ಅಂದ್ರೆ 19 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ 5.26% ಏರಿಕೆ ಮಾಡಬೇಕಾಗತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಹಣದ ಮೊತ್ತದ ಮೇಲೆ 8% ವಾರ್ಷಿಕ ಬಡ್ಡಿ ದರದಲ್ಲಿ 3 ವರ್ಷಗಳ ಲೆಕ್ಕ ಹಾಕಿದಾಗ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸ 61.6 ಐತಿ. ಹಂಗಾದ್ರ ಆ ಪ್ರಿನ್ಸಿಪಲ್ ಏನಂತ ಕೇಳ್ಯಾರ. ಫಾರ್ಮುಲಾ ಏನಾಗುತ್ತೆ ಇಲ್ಲಿ 3 ವರ್ಷದ್ದು D3 = P × R² ಇಂಟು ಬ್ರಾಕೆಟ್ ಆಫ್ 300 ಪ್ಲಸ್ R ಹೋಲ್ ಡಿವೈಡೆಡ್ ಬೈ 100 ಕ್ಯೂಬ್ ಆಗುತ್ತೆ. ಇಲ್ಲಿ D3 ವ್ಯಾಲ್ಯೂ ಎಷ್ಟೈತಿ 61.6 ಐತಿ. P R 8% ಕೊಟ್ಟನ ಅಂದ್ರೆ 64. ಇಲ್ಲಿ 300 ಪ್ಲಸ್ 8 ಮಾಡಿದ್ರೆ 308 ಡಿವೈಡ್ ಬೈ 100 ಹೋಲ್ ಕ್ಯೂಬ್ ಆಗುತ್ತೆ. ಈ 100 ಹೋಲ್ ಕ್ಯೂಬ್ ಈ ಸೈಡ್ ಬಂದ್ರೆ ಏನಾಗುತ್ತೆ ಇದು 61 6 ಇಲ್ಲಿ 5 0 ಬರ್ತೈತಿ. = 64 ಇಂಟು 308 ಇಂಟು ಪ್ರಿನ್ಸಿಪಲ್. ಇಲ್ಲಿ ಪ್ರಿನ್ಸಿಪಲ್ ಎಷ್ಟಾಗುತ್ತೆ ಇಲ್ಲಿ 61 6 5 0 ಡಿವೈಡೆಡ್ ಬೈ 64 ಇಂಟು 308 ಮಾಡಿದ್ರೆ ಪ್ರಿನ್ಸಿಪಲ್ ಇಲ್ಲಿ 3125 ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಎಂಜಿನ್ ಚಕ್ರದ ಪರಿಧಿ 15/4 ಮೀಟರ್ ಆಗೈತಿ. ಅದು 2 ಸೆಕೆಂಡ್ಗಳಲ್ಲಿ 4 ಸುತ್ತುಗಳನ್ನ ಮಾಡ್ತೈತಿ. ಈ ರೈಲು 2 ಗಂಟೆಗಳಲ್ಲಿ ಎಷ್ಟು ಕಿಲೋಮೀಟರ್ ದೂರವನ್ನು ಪ್ರಯಾಣಿಸುತ್ತದೆ ಅಂತ ಕೇಳಿದಾರೆ. ನೋಡ್ರಿ ಇಲ್ಲಿ 2 ಸೆಕೆಂಡ್ನಾಗ ಎಷ್ಟು ದೂರ ಹೋಗುತ್ತದೆ ಡಿಸ್ಟೆನ್ಸ್ 4 ಸುತ್ತು ಹೊಡಿತೈತಿ. ಅಂದ್ರೆ 4 ಇಂಟು 15 ಡಿವೈಡ್ ಬೈ 4 ಎಷ್ಟಾಗುತ್ತೆ ಇದು 3.75 ಆಗುತ್ತೆ. ಇದು ಎಷ್ಟು ಹೊತ್ತಿಲ್ಲಿ 15 ಮೀಟರ್ 2 ಸೆಕೆಂಡ್ನಾಗ ಹೋಗೋಣ. ಒಂದು ತಾಸಿಗೆ ಎಷ್ಟು ಹೋಗೋಣ ನೀವು ತಾಸಿಗೆ 15 ಡಿವೈಡೆಡ್ ಬೈ 2 ಸೆಕೆಂಡ್ ಇಂಟು 1 ತಾಸಿಗೆ 3600 ಸೆಕೆಂಡ್ ಇತ್ತು. ಅಂದ್ರೆ ಎಷ್ಟು 2,27,000 ಮೀಟರ್ ಹೋಗತ್ತೆ. ಅಂದ್ರೆ ಎಷ್ಟು ಕಿಲೋಮೀಟರ್ 27 ಕಿಲೋಮೀಟರ್ ಆಗುತ್ತೆ. 1 ಅವರ್ಗೆ 27 ಕಿಲೋಮೀಟರ್. ನಮ್ಗೆ ಎಷ್ಟು 2 ಅವರ್ ಅಂತ ಕೇಳೋಣ. 2 ಅವರ್ಗೆ ಎಷ್ಟಾಗುತ್ತೆ 27 ಇಂಟು 2 ಮಾಡಿದ್ರೆ 54 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪಟ್ಟಣದ ಜನಸಂಖ್ಯೆ ಮೊದಲ ವರ್ಷದಲ್ಲಿ 10% ಹೆಚ್ಚಾಗಿದೆ. 2ನೇ ವರ್ಷದಲ್ಲಿ 10% ಕಡಿಮೆ ಐತಿ. 2ನೇ ವರ್ಷದ ಅಂತ್ಯದಲ್ಲಿ ಜನಸಂಖ್ಯೆ 9,90,000 ಆಗಿದ್ದರೆ ಮೊದಲ ವರ್ಷದ ಆರಂಭದಲ್ಲಿ ಆ ಪಟ್ಟಣದ ಜನಸಂಖ್ಯೆ ಎಷ್ಟು ಇತ್ತು ಅಂತ ಕೇಳಿದ್ರೆ ನೋಡ್ರಿ ಮೊದಲಕ್ಕೆ ಏನಂತ ಅಂತೀನಿ ಎಕ್ಸ್ ಇರ್ತದೆ 10% ಜಾಸ್ತಿ ಆಗಿತ್ತು ಅಂದ್ರೆ 10% 1/10 ಆಗುತ್ತೆ. ಜಾಸ್ತಿ ಆಗಿದ್ದಕ್ಕೆ 11 ಡಿವೈಡೆಡ್ ಬೈ 10 ಆಮೇಲೆ 10% ಕಮ್ಮಿ ಆಗೈತೆ ಅಂದ್ರೆ 9 ಡಿವೈಡೆಡ್ ಬೈ 10 ಆಮೇಲೆ ಅದ್ರ ವ್ಯಾಲ್ಯೂ ಎಷ್ಟಾಗೈತಿ 9,90,000 ಆಗೈತೆ. 9 ಒಂದೇ 9 11 11 ಒಂದೇ. ಇದು 100 ಆ ಸೈಡ್ ಅಂದ್ರೆ ಎಕ್ಸ್ ಏನಾಗುತ್ತೆ 10 ಲಕ್ಷ ಜನ ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಸುರೇಶ್ ತನ್ನ ಮೊಬೈಲ್ ಫೋನ್ ಅನ್ನ ಮೋಹನ್ಗೆ ರೂಪಾಯಿ 29,700 ಮಾರಿದನ. ಈ ಮಾರಾಟದಲ್ಲಿ ಅವನಿಗೆ 10% ಲಾಭ ಆಗಿದ್ರೆ ಸುರೇಶ್ ಆ ಮೊಬೈಲ್ ಫೋನ್ ಅನ್ನ ಖರೀದಿ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಪ್ರಾಫಿಟ್ ಎಷ್ಟು ಕೊಟ್ಟನ 10%. ಅಂದ್ರೆ ಫ್ರಾಕ್ಷನ್ ಏನಾಗುತ್ತೆ 1/10. ಕಾಸ್ಟ್ ಪ್ರೈಸ್ ಟು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಏನಾಗುತ್ತೆ ಇದು 10 ರಿಂದ 11 ಆಗುತ್ತೆ. ಇಲ್ಲಿ 11 ರೇಷಿಯೋ ವ್ಯಾಲ್ಯೂ ಎಷ್ಟು ಕೊಟ್ಟನ 29,700 ಕೊಟ್ಟನ. ಅಂದ್ರೆ ಇಂಟು 2,700 ಆಗುತ್ತೆ. ಇಲ್ಲಿ ಕಾಸ್ಟ್ ಪ್ರೈಸ್ ಇಂಟು 2,700 ಮಾಡಿದ್ರೆ ಎಷ್ಟಾಗುತ್ತೆ 27,000 ಕಾಸ್ಟ್ ಪ್ರೈಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.